ಇಲ್ಲೋಗಿ ಬೇಲ್ ನಿಂತ್ಕೊಂಡ್ರೆ ಮೊಬೈಲ್ ಇಸ್ಕೊಂಡ್ಬಿಟ್ಟಿರೋದಕ್ಕೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದು ಫೈನಲ್ ಆಗಿ ಆರ್ಗನೈಸ್ ಕೂಡ ಆಗಿದೆ. ಆ್ಯಕ್ಚುಲಿ ನಾವು ಕಾರಣದಲ್ಲಿ ಕೂತ್ಕೊಂಡು ಹೋಗ್ತಾನೂ ಇದ್ದೀವಿ, ಎಕ್ಸಿಕ್ಯೂಟ್ ಆಗಿಬಿಟ್ಟಿದೆ. ಕಾರಣಾಂತರಗಳಿಂದ ಎಕ್ಸಿಕ್ಯೂಟ್ ಆಗ್ದೇನೆ ಇವಾಗ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಹೊರಟಿದ್ದೀವಿ ಈಗ. ದೇವಸ್ಥಾನದ ಹತ್ರ ಹೋಗಿ ಒಂದು ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಹೊರಡೋಣ. ಬನ್ನಿ. ಕುಮ್ಸೋ ಏನು ಗಾಡಿನೂ ಆನೆ ಮರಿನೋ ಇದಲ್ಲ. 7,000 ರೂಪಾಯಿ ಹಿಡಿತದಲ್ಲ. ಕೇಳೋಣ. 7,000 ರೂಪಾಯಿ ಕುಡಿತದಲ್ಲ. ಆನೆ ಸಕ್ತಾಗಾಯ್ತು ನಮಗೆ. ಬಿಳಿ ಆನೆ ಅಲ್ಲ ಬಿಡಪ್ಪ, ಇದು ಮದಗಜ. ಇದು ಏನು ಆಫ್ರಿಕನ್ ಅಲ್ಲ, ಇದು ಮದಗಜ ಇದ್ದಂಗೆ. ಅದೊಂದು ಆನೆ, ಅದು ದಡಿಯಾನೆ. ಟ್ರಿಪ್ ಅಂದ್ರ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ ಹೋಗ್ತಾ ಇದ್ರು. ಯಾವ್ದ ನಿಂದ ಇದೆಲ್ಲ ಶೋಕಿ? ಈ ಟೈಮಲ್ಲಿ ಕ್ರೆಡಿಟ್ ಕಾರ್ಡ್ ಬಿಲ್, ಕ್ರೆಡಿಟ್ ಕಾರ್ಡಲ್ಲಿ ದುಡ್ಡು ತಗೋಬೇಕಣ್ಣ. ಈಗ ಕ್ಲಿಯರ್ ಮಾಡಬಾರ್ದು. ನಮ್ ಗುಂಪಿನ ಹಿರಿ ಮನ್ಸು ಒಬ್ರು ಇದಾರೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನ್ ನಿಮ್ಮ ಹೆಸರು ಹೇಳಿ? ನಮ್ಮ ಹೆಸರು ಕುಮಾರ್. ಲೋಕೇಶ್ ಕುಮಾರ್ ಅಳಿಯಾಸ್ ಆಯಿಲ್ ಕುಮಾರ್. ನಸ್ಗುನ್ನಿ ಕಾಯ್ ನನ್ನ ಮಗನೇ, ನೀನ್ ನಾಚ್ಕೊಳ್ಳೋದೇನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ಈ ಟ್ರಿಪ್ ಪ್ಲಾನರ್ ನಾನೇ. ಟ್ರಿಪ್ ಪ್ಲಾನರ್ ಅಲ್ಲ, ನಾವೆಲ್ಲ ದುಡ್ಡನ್ನ ಅಕೌಂಟ್ಗೆ ಹಾಕ್ಬಿಟ್ಟು ಮಗನೇ ನೀನೇ ಎಲ್ಲ ನೋಡ್ಕೊಬೇಕು, ಕಮ್ಮಿ ಆದರೂ ನೀನೇ ನೋಡ್ಕೊಬೇಕು, ಜಾಸ್ತಿ ಆದರೂ ನೀನೇ ನೋಡ್ಕೊಬೇಕು ಅಂತ ಹೇಳಿದ್ದೀವಿ. ಅದಕ್ಕೆ ಅಣ್ಣ ಸ್ವಲ್ಪ ಮಂಕಾಗಿ ಹೋಗಿದ್ದಾನೆ ಇವತ್ತು. ಕಮ್ಮಿ ಆದರೆ ಮಡ್ಕೊಂಡು ಗೋವಾ ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಬೇರೆ ಆಗ್ತಾ ಇದ್ದಾನೆ. ನಾವು ಬಿಡೋ ನನ್ನ ಮಕ್ಕಳ ಕ್ಲಿಯರ್ ಮಾಡಿ ಅವನ ಕೈಯಲ್ಲ ಇನ್ನೂ ಹಾಕ್ಸ್ತೀವಿ. ಅಣ್ಣ ನಾನು ಸತ್ತೋದಾಗ ಆಗೋಯ್ತಾ ಇದ್ದೀನಿ. ಇವರೆಲ್ಲ ಸೇರ್ಕೊಂಡು ಪೆಟ್ರೋಲ್ ಬಂಕಲ್ಲೇ ಆಟೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಮಾಡಿ ಎಲ್ಲರೂ ಲಾಸ್ಟ್ ಹೇಳ್ಬೇಕು. ಲೈಕ್ ಮಾಡಿ. ನನಗಿದ್ರು ಒಂಥರ ಸಂತೋಷ. ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ ಹೋಗ್ಬಿಟ್ಟು ಇವತ್ತು ಇಸ್ಪಿಟ್ ಆಡ್ಕೊಂಡು ದುಡ್ಡು ಮಾಡ್ಕೊಂಡು ಬಂದಿದ್ದಾನೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟ್ರಿಪ್ಪಿಗೆ ಹೋಗ್ಲೇಬೇಕು ಅಂದ್ಕೊಂಡು ಇಸ್ಪಿಟ್ ಆಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡು ಬಂದವನು. ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಇನ್ನೊಂದೆರಡು ನಿಂಬೆ ಎಕ್ಸ್ಟ್ರಾ ಕಟ್ಟು. ಮೊದ್ಲೇ ನಾವು ಓಡಾಡೋದು ರಾಂಗ್ ಸೈಡ್. ಯಾವ ನನ್ನ ಮಗನೂ ಅಡ್ಡ ಬರಬಾರ್ದು. 5-6 ಜನದ ಕೈ ಸೇರಿ ಒಂದು ಗನ್ನದ ಕಡೆ ಹಚ್ತಾ ಇದ್ದಾರೆ ನೋಡಿ. ಎಷ್ಟು ಬರ್ಗೆಟ್ ಹಂಗೆ ಬಂದ್ಬಿಟ್ಟು ತಿರುಗಿಸ್ಬೇಡಿ. ಕಾಯಿ ತೊಗೊಳ್ಳೋಣ ಅಂತ ನಿಲ್ಸಿದ್ವಿ. 1-2 kg ತೊಗೋತಾ ಇದ್ದೀವಿ. ಈಗ ಕಟ್ ಮಾಡಿಸ್ಕೊಂಡು ಇಲ್ಲೊಂದು ಸ್ವಲ್ಪ ತಿಂದ್ಕೊಂಡು ಕಾರ್ಗೊಂದು 5-6 ಎತ್ತಾಕೊಂಡು ಹೋಗೋಣ ಅಂತ. ಗುಡಿ ಬ್ರದರ್ಸ್ ಚಡ್ಡಿ ಚೇಂಜ್ ಮಾಡ್ತಾ ಇದ್ದಾರೆ. ಪಂಚೆಯಲ್ಲಿದ್ದ ಇಷ್ಟೊತ್ತು ಬೀದಿಲಿ ನಿಂತ್ಕೊಂಡು ನೋಡಿ ಚಡ್ಡಿ ಹಾಕೊಂತ ಇದ್ದಾನೆ ನಮ್ಮ ಹುಡುಗ. ಡ್ರೈವಿಂಗ್ ಸೀಟಲ್ಲಿ ಕುಮಾರ್ ಬೈ ಕೂತಿದ್ದಾರೆ. ಈಗ ಮಿನಿಮಮ್ ಏನಿಲ್ಲ ಅಂದ್ರೂ 140+ ನಮ್ಮ ಬೈ ಹೊಡಿಯೋದು. ಅವ್ರು ಅದಕ್ಕಿಂತ ಕಮ್ಮಿ ಎಲ್ಲ ಹೊಡೆಯೋದೇ ಇಲ್ಲ. ಇದು ಕಾರ್ ಕಲಿಯೋ ಟೈಮಾ? ಸುಬಿ ಹಂಗೆ ಜಂಕ್ ಹೋಗ್ತೀನಿ ಕಣ. ನೋಡ ಕುತ್ಕೊಳ್ಳ. ಎಷ್ಟನೇ ಸ್ಟಾಪ್ ಇದು? 3ನೇದು.
ಮಳೆ ಬರೋ ಥರ ಇದೆ, ಅದಕ್ಕೆ ಸ್ವಲ್ಪ ಜೋಳ ತಿನ್ನೋಣ, ವೆದರ್ಗೆ ಚೆನ್ನಾಗಿರತ್ತೆ ಅಂತ ಜೋಳದ ಅಂಗಡಿ ಹತ್ರ ಹಾಕಿದ್ದೀವಿ. ಅಣ್ಣ ಜೋಳ ಬೇಯಿಸ್ತಾ ಇದ್ದಾರೆ. ಎಷ್ಟಣ್ಣ ಒಂದು? ಹಾಂ, 30 ರೂಪಾಯಿ ಅಂತೆ ನೋಡಿ ಒಂದು. ತುಂಬ ಚೆನ್ನಾಗಿದೆ. ಏನಿದೆ? ಭಯಂಕರ ಖಾರ ಗುರು. ನೋಡಿ ನಮ್ಮ ಹುಡುಗ ರೋಡಲ್ಲಿ ನಿಂತ್ಕೊಂಡು ಕಲಾವಿದ ಆಗ್ಬಿಟ್ಟಿದ್ದಾನೆ. ಏನೋ ಆಟ ಆಡ್ತಾ ಇದ್ದಾನೆ ಪಾಪ ಹುಡುಗ, ಚಿಕ್ಕ ಹುಡುಗ, ನಮ್ಮ ಗುಂಪಿನ ಚಿಕ್ಕ ಹುಡುಗ ಇವನು. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ತಗೊಂಡ್ಬಂದಿದ್ರೆ ಅದು ಮುರಿದೋಯ್ತದೆ ಹೋಗೋಕ್ಕೆ. ಇದು ಮುರಿದೋಗತ್ತಾ? ಕೊಡು ಕೊಡು ಕೊಡು. ಅದೇನು ಕತ್ತಿ ವರ್ಷ ಏನೋ ಹೇಳ್ತಾ ಇದ್ರಲ್ಲ, ಏನು? ಹಿಂಗೆ ಬರ ಹಿಂಗೆ ಅದು ಹಿಂಗೆ. ಹಿಂಗೆ ಬರ ಹಿಂದದು. ಇವರು ಅಷ್ಟೇ, ಇವರು ಕುಸ್ತಲಿದು ಇವರು ಬಾಕ್ಸಿಂಗ್ ಬಿಡಿ ಮಾಡಿದ್ದೀರಾ? ಬಿಡಿ ಬಿಡ್ಬೇಕಾ? ಬಿಡಿ ಕೊಡಿ. ಮುದ್ದಿನ ಸಂಗಂಧದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ, ಚಂದದ ನುಡಿ, ನಾವಿರುವ ಕಾರಲ್ಲಿ ಚಂದದ ಗುಡಿ. ಶಾಪಿಂಗ್ ಟೈಮ್. ಗೋಣಿಕೊಪ್ಪನಲ್ಲಿ ಶಾಪಿಂಗ್ ಮಾಡ್ತಾ ಇದ್ದೀವಿ. ಆಂಟಿಕ್ ಪೀಸ್ ಕಲೆಕ್ಷನ್ಸ್ ನೋಡಿ ಫ್ರೆಂಡ್ಸ್. ತುಂಬ ವರ್ಷಗಳಿಂದ ಶೇಖರಣೆ ಮಾಡ್ಕೊಂಡಿರ್ತಾರೆ ಈ ಥರ ಎಲ್ಲ. ಚೆನ್ನಾಗಿದೆ. ಗೋಣಿಕೊಪ್ಪ ಊಟಕ್ಕೆ ಬಂದಿದ್ವಿ. ಹೋಟೆಲ್ನಲ್ಲಿ ನೋಡಿ ಯಾವ ಥರ ಆಂಟಿಕ್ ಪೀಸ್ ಕಲೆಕ್ಷನ್ಸ್ ಎಲ್ಲ ಯಾವ ಥರ ಮಾಡಿದ್ದಾರೆ, ಚೆನ್ನಾಗಿದೆ. ಕೊಟ್ಟಿಯೂರ್ಗೆ ಹೋಗೋ ರೋಡು ತುಂಬ ಟ್ರಾಫಿಕ್ ಜಾಮ್ ಆಗ್ತಿದೆ. ನಾವು ಗೋಣಿಕೊಪ್ಪದಿಂದ ಹೊರಟು ಒಂದು ½ ಅವರ್ ಆಗಿಲ್ಲ ಇನ್ನು. ತುಂಬ ಆಗಲೇ ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಗಿದೆ. ಮುಂದೆ ಹೇಗಿದೆ ನೋಡೋಣ ಬನ್ನಿ. ರೋಡ್ ಅಂತೂ ತುಂಬ ಅಧ್ವಾನವಾಗಿದೆ. ಖರಾಬ್ ಅಂದರೆ ಖರಾಬ್ ರೋಡು. ಫ್ರೆಂಡ್ಸ್, ಈಗ ಒಂದು ಬ್ರೇಕ್ ತೊಗೊಂಡಿದ್ದೀವಿ. ಇಲ್ಲಿ ಟೀ ಕುಡ್ಕೊಂಡು ನೆಕ್ಸ್ಟ್ ಜರ್ನಿ ಇಲ್ಲಿಂದ ಕಂಟಿನ್ಯೂ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇದು ಗ್ರೇಪ್ಸ್ ಮಿಂಟ್ ಟೀ ಅಂತ ಸಖತ್ತಾಗಿದೆ. ಒಳ್ಳೆ ಸಿಪ್ ಬೈ ಸಿಪ್ ಕುಡಿತಾ ಇದೆ. ಒಳ್ಳೆ ಕ್ರೇಜಿ ಥರ ಫೀಲ್ ಆಗುತ್ತೆ. ಅಲ್ಟಿಮೇಟ್ ಆಗಿದೆ. ನೀವು ಈ ಸೈಡ್ ಬಂದಾಗ ಈ ಶಾಪ್ ಹೆಸರು ಮೇಲೆ ಮೆನ್ಷನ್ ಮಾಡ್ತೀನಿ, ಒಂದ್ಸಲ ಇಲ್ಲಿ ಟ್ರೈ ಮಾಡಿ, ಸಖತ್ತಾಗಿದೆ. ಈಗ ರೂಮ್ ಹತ್ರ ಬಂದಿದ್ದೀವಿ. ರೂಮಿಗೆ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಪಟ ಅಂತ 4:04 ಅಷ್ಟಲ್ಲಿ ನಾವು ಇಲ್ಲಿಂದ ಹೊರಟು ದೇವಸ್ಥಾನ ರೀಚ್ ಆಗಬೇಕು. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ರೆಡಿ ಆಗ್ಬಿಟ್ಟು ಎಲ್ಲ ಬಾಯ್ಸು. ಕೊಟ್ಟಿಯೂರು ಶಿವ ಟೆಂಪಲ್ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೂ ದರ್ಶನ ಮಾಡಿಸ್ತೀನಿ. ಇಲ್ಲಿ ಇವತ್ತು ಸ್ಯಾಟರ್ಡೆ, ತುಂಬ ಕ್ರೌಡ್ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಅಷ್ಟು ಕ್ರೌಡ್ ಇಲ್ಲ. ಒಳಗಡೆ ಹೋಗಿ ನೋಡೋಣ. ಬ್ರಿಡ್ಜ್ ದಾಟ್ಕೊಂಡು ಹೋದರೆ ಸ್ವಲ್ಪ ಬೇಗ ದರ್ಶನ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಇಲ್ಲೇ ಹೋಗ್ತಾ ಇದ್ದೀವಿ.
ಬರುತ್ತೆ ನೋಡಿ, ಇದನ್ನ ತಗೊಂಡು ಹಣೆಗೆ ಹಾಕೊಬೇಕು. ಇದೇ ಶಿವನ ಪ್ರಸಾದ ಇಲ್ಲಿ, ವಿಭೂತಿ ತರ. ಫ್ರೆಂಡ್ಸ್, ದರ್ಶನ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂತ ಇಲ್ಲೇ ಬಂದಿದ್ದೀವಿ ಲೋಕಲ್ನಲ್ಲಿ. ಇಡ್ಲಿ, ವಡೆ, ಸಾಂಬಾರ್ ಕೊಟ್ಟಿದ್ದಾರೆ. ಚಟ್ನಿ ಒಂದು ಹಾಕಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಹೆಂಗೋ ದರ್ಶನ ಬೆಳಗ್ಗೆ ಮಾಡ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ನೋಡಿ ಈಗ ಟ್ರಾಫಿಕ್ ಎಷ್ಟಾಗಿದೆ, ಎಷ್ಟು ಜನ ಹೋಗೋರು ಇದ್ದಾರೆ. ಇನ್ನು ದರ್ಶನ ಮುಗಿಸ್ಕೊಂಡು ಈಗ ರೂಮಿಗೆ ಬಂದಿದ್ದೀವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇಲ್ಲಿಂದ ಇನ್ನೊಂದು ಟೆಂಪಲ್ ಹೊರಡೋಣ ಬನ್ನಿ. ತಿನ್ನೋ ಕಾಂಪಿಟೇಷನಲ್ಲಿ ನಮ್ಮ ವಿಜಯ್ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದಿದ್ದಾರೆ. ಈಗ ನಾವು ಕಂಡೂರಿನಲ್ಲಿರುವ ಶ್ರೀ ರಾಜರಾಜೇಶ್ವರಿ ಟೆಂಪಲ್ಗೆ ಬಂದಿದ್ದೀವಿ. ಬನ್ನಿ ದರ್ಶನ ಮಾಡೋಣ. ಏನು ಕೊಳ ಇದು ರೋಹಿತ್? ಶಿವನ್ ದೇವಸ್ಥಾನದ ಕೊಳ. ಇಲ್ಲಿ ಶಿವನ್ ದೇವಸ್ಥಾನದ ಕೊಳ ಅಂತ ಅಭಿಷೇಕ ಮಾಡಿ ಇದು ಮಾಡೋದು. ಇದು ಇಲ್ಲಿಂದನೇ ನೀರು ತಗೊಂಡೋಗಿ ಅಭಿಷೇಕ ಮಾಡ್ತಾರಂತೆ. ನೋಡಿ, ಮೀನೆಲ್ಲ ಇದೆ. ಎಷ್ಟು ಪ್ಯೂರ್ ಆಗಿದೆ ನೋಡಿ ನೀರು, ಚೆನ್ನಾಗಿದೆ. ಬೆಳಗ್ಗೆಯಿಂದ ಸಂಜೆ ತನಕ ಅವ್ರಿಗೆ ದರ್ಶನ ಅಲೋ ಇರೋದಿಲ್ಲ. ಸಂಜೆ 7 ಗಂಟೆ ಮೇಲೆ ಅವ್ರಿಗೆ ದರ್ಶನಕ್ಕೆ ಪ್ರವೇಶ ಇರುತ್ತೆ ಲೇಡೀಸ್ಗಳಿಗೆ. ದರ್ಶನ ಎಲ್ಲ ಮುಗೀತು, ಬೇಗನೆ ಮುಗಿದಿದೆ. ಬನ್ನಿ ಹೋಗ್ಬಿಟ್ಟು ನೆಕ್ಸ್ಟ್ ದೇವಸ್ಥಾನ ಯಾವುದು ನೋಡಿಕೊಂಡು ಇವತ್ತೇನಿದೆ ಪ್ಲ್ಯಾನ್ಸ್ ಪಟ ಅಂತ ಮುಗಿಸಿ ರೂಮ್ ಸೇರ್ಕೊಳ್ಳೋಣ ಬೇಗ. ಇವತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ದೇವಸ್ಥಾನ ಸುತ್ತಿ ಸುಸ್ತಾಗ್ಬಿಟ್ಟಿದ್ದಾರೆ, ಅದಕ್ಕೆ ನೀರು ಕುಡಿತಾ ಇದ್ದಾರೆ ಇವಾಗ. ಪೀಸ್ಫುಲ್ ಆಗಿದೆ, ಆವಾಗ ಬರ್ತಾ ಇರಬೇಕು ದೇವಸ್ಥಾನಕ್ಕೆ, ಒಳ್ಳೇದಾಯ್ತಲ್ಲಿ. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ನೋಡಿ, ಆಗಲೇ ಮಳೆ ಸ್ಟಾರ್ಟ್ ಆಗಿದೆ. ಗುಡ್ ಸೈನ್. ಈಗ ಆನ್ ದ ವೇ ಒಂದು ಬೀಚ್ ಇದೆಯಂತೆ, ಬೀಚ್ ಹತ್ರ ಹೋಗೋಣ ಬನ್ನಿ. ಕೇರಳ ಮುಗೀತು, ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ಮಂಗಳೂರು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ರು. ಬೇಡ ಅಂತ ಹೇಳಿ ಫೈನಲ್ ಆಗಿ ಮಡಿಕೇರಿ ಪ್ಲ್ಯಾನ್ ಆಗಿದೆ. ಬನ್ನಿ ಅಲ್ಲೋಗಿ ಸಿಗೋಣ. ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ಇವಾಗ ನಾವು ಮಂಡಲ್ಪಟ್ಟಿ ಹೋಗ್ತಾ ಇದ್ದೀವಿ. ಬಾಯ್ಸ್ ಎಲ್ಲ ರೆಡಿಯಾಗಿ ಕೆಳಗಡೆ ಬರ್ತಾ ಇದ್ದಾರೆ. ಬನ್ನಿ, ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ದ ಮಂಡಲ್ಪಟ್ಟಿ. ನಮ್ಮ ಬಾಯ್ಸ್ ಎಲ್ಲ ಆಲ್ರೆಡಿ ಇಲ್ಲೇ ವೈಬ್ ಮಾಡೋದಕ್ಕೆ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಕಾರ್ಗಳು ಎತ್ತುತ್ತಾ ಇದ್ದಾರೆ. ಈಗ ಓಡ್ತಾ ಇದ್ದೀವಿ, ಇಲ್ಲಿಂದ ಮಂಡಲ್ಪಟ್ಟಿ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಒಳ್ಳೆ ಮಜಾ ಮಾಡೋಣ ಬನ್ನಿ. ಅವೇ ಹೋಗ್ಬೇಕಾದ್ರೆ ಒಂದು ಫಾಲ್ಸ್ ಸಿಕ್ತು, ಹಾಕಿದ್ದೀವಿ. ಸಖತ್ತಾಗಿದೆ. ಫ್ರೆಂಡ್ಸ್, ಇಲ್ಲೊಂದು ಲೆಫ್ಟ್ ತಗೊಂಡ್ವಿ. ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗ್ತಿದೆ ಅನ್ಸುತ್ತೆ. ಬನ್ನಿ ನೋಡೋಣ ಎಷ್ಟು ದೂರ ಈ ರೋಡೇ ಸಾಗುತ್ತೆ ನೋಡೋಣ. ರೋಡ್ ಮಾತ್ರ ಸಖತ್ತಾಗಿದೆ, ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಬೆಳಿಗ್ಗೆ ಮಂಡಲ್ಪಟ್ಟಿನಲ್ಲಿ ಬಂದು ಮ್ಯಾಗಿ ತಿನ್ಕೊಂಡು ಈ ವೆದರ್ ಎಂಜಾಯ್ ಮಾಡೋದಕ್ಕೆ ಅದೃಷ್ಟ ಮಾಡಿರ್ಬೇಕು. ಸಖತ್ತಾಗಿದೆ ಮ್ಯಾಗಿ. ಈ ವೆದರ್ಗೂ ಬಿಸಿ ಬಿಸಿ ಮ್ಯಾಗಿ ತಿಂತಾ ಇದ್ರೆ ಸಖತ್ತಾಗಿದೆ. ವಿ ಆರ್ ಎಂಜಾಯಿಂಗ್ ಇಟ್, ವಿ ಲವ್ಡ್ ಇಟ್. ಕಂಗ್ರಾಚುಲೇಷನ್ ಬ್ರದರ್. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಬಂದು ಇಲ್ಲಿ ತಿಂದು ನೋಡಿ ಏನೈತೆ ರಿವ್ಯೂ ಅದು ಕಮೆಂಟ್ ಮಾಡಿ ಹೇಳಿ. ನೀವು ತುಂಬಾನೇ ಚೆನ್ನಾಗಿದೆ. ಮನೇಲಿ ಅಮ್ಮ ಮಾಡಿದಾಗಿದೆ, ಸೂಪರ್. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್, ಇವನು ನನ್ನ ಫ್ರೆಂಡ್ ವಿಜಯ್ ಅಂತ. ಇವನು ತುಂಬಾ ಕಲಾವಿದ.
ಎಲ್ಲ ಹೋದ್ರು ವಿಡಿಯೋಸ್ಗಳು ಮಾಡ್ಕೊಂತಾನೆ, ಎಡಿಟ್ ಮಾಡ್ತಾನೆ, ಕ್ರೇಜಿಯಾಗಿ ಮಾಡ್ತಾನೆ ಬಾಯ್ಸ್. ಥ್ಯಾಂಕ್ ಯು ಶರತ್. ನಿಮಗೂ ಕಳ್ಸ್ಕೊಡ್ತೀನಿ ಅವ್ನ ಎಡಿಟಿಂಗ್ ಸ್ಕಿಲ್ಸ್ ಎಲ್ಲ ಸಖತ್ತಾಗಿ ಮಾಡ್ತಾನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಯಾವ ವ್ಯೂ ಫೋಕಸ್ ಮಾಡ್ತಾ ಇದ್ದಾನೆ ನೋಡಿ ಅವನು. ಅವರು ನೋಡ್ಲಿ, ಜನಗಳು ನೋಡಿ ಆನಂದಿಸಿ. ಇದು ಪ್ರಕೃತಿ ಒಂದು ಸೌಂದರ್ಯ, ಪ್ರಕೃತಿ ಸೌಂದರ್ಯನ ಸೌದಷ್ಟು ನಮ್ಗೆ ಮನಃಶಾಂತಿ ಹೆಚ್ಚಾಗುತ್ತೆ. ಸೊ ದಯವಿಟ್ಟು ಮಿಸ್ ಮಾಡಬೇಡಿ ಇಂಥ ಜಾಗಗಳನ್ನ. ವೆರಿ ಇಂಟ್ರೆಸ್ಟಿಂಗ್. ಈಗ ಬಾಯ್ಸ್ ಎಲ್ಲ ಒಂದ್ ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದಾರೆ. ನೋಡ ಬನ್ನಿ ಯಾವ ತರ ಮಾಡ್ತಾರೆ ಅಂತ. ಅವ್ರದ್ದು ಸೇರ್ಸ್ಕೊಂಡು ಒಂದೆರಡು ಸ್ಟೆಪ್ ಹಾಕೋಣ. ಹಾಯ್ ಬ್ರೋ, ವಾಟ್ಸ್ ಯುವರ್ ನೇಮ್? ಚಂದು. ಚಂದು, ನೈಸ್ ಟು ಮೀಟ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಪ್ಲೀಸ್. ಫ್ರೆಂಡ್ಸ್, ಈಗ ಡ್ಯಾನ್ಸ್ ಗಿನ್ಸ್ ಎಲ್ಲ ಮುಗಿಸ್ಕೊಂಡು ಮಂಡಲ್ಪಟ್ಟಿ ಚೆಕ್ ಪೋಸ್ಟ್ ಹತ್ರ ಬಂದಿದ್ವಿ. ಇಲ್ಲಿ ಟಿಕೆಟ್ ತಗೊಂಡು ಇಲ್ಲಿಂದ ಓಡೋಣ. ಜೀಪ್ ರೈಡ್ ಅಲ್ಟಿಮೇಟ್ ಆಗಿರುತ್ತೆ, ಒಳ್ಳೆ ಅಡ್ವೆಂಚರಸ್ ಆಗಿರುತ್ತೆ, ಸಖತ್ ಆಗಿರುತ್ತೆ. ಅಲ್ಲೋಗಿ ಮಂಡಲ್ಪಟ್ಟಿ ಟಾಪ್ ವ್ಯೂ, ಪೀಕ್ ವ್ಯೂ ಇನ್ನೂ ಎಂಜಾಯ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಫ್ರೆಂಡ್ಸ್, ಈಗ ಇಲ್ಲಿಂದ ಜೀಪ್ ಮಾಡಿದ್ದೀವಿ. ಜೀಪ್ನಲ್ಲಿ ಇಲ್ಲಿಂದ ಓಡ್ತಾ ಇದ್ದೀವಿ ಮಂಡಲ್ಪಟ್ಟಿ ಪೀಕ್ಗೆ. ಬನ್ನಿ, ಅಲ್ಲೋಗ್ಬಿಟ್ಟು ಹೇಗಿದೆ ಅಲ್ಲ, ಸಖತ್ತಾಗಿರುತ್ತೆ. ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್. ನೋಡಿ ಯಾವ ತರ ಕ್ರೇಜಿಯಾಗಿ ಬಿಯರ್ಡ್ ಗಡ್ಡ ಎಲ್ಲ ಬಿಟ್ಟಿದ್ದಾರೆ. ಇವರೇ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಈಗ. ಸರ್, ನಿಮ್ಮ ಹೆಸರು? ಇಲ್ಲಿಂದ ತೆಗಿಯೋದೆಲ್ಲ ನಿಮಗೆ ರಿಸ್ಕ್ ಆಗುತ್ತೆ. ಜೀಪ್ ಇದೆ ವೆಹಿಕಲ್ ತುಂಬಾ ಚೆನ್ನಾಗಿರುತ್ತೆ ರೈಡು. 1990 ಇಲ್ಲ ಇರೋದಷ್ಟೇ. ಮಂಡಲ್ಪಟ್ಟಿ ಟಾಪ್ ವ್ಯೂ ಇದು. ಇಲ್ಲೋಗಿ ಮೇಲೆ ನಿಂತ್ಕೊಂಡ್ರೆ ಒಳ್ಳೆ ವ್ಯೂ ಕಾಣುತ್ತೆ. ಇಲ್ಲಿ ಪ್ರೈವೇಟ್ ವೆಹಿಕಲ್ಸ್ಗಳು ಅಲೋ ಇಲ್ಲ ಫ್ರೆಂಡ್ಸ್. ಬಂದರೆ ಆ ಥರನಲ್ಲಿ ಬರ್ಬೋದು, ಅದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ. ಬಟ್ ಜೀಪ್ಗಳು ಬೆಸ್ಟ್ ಈ ರೋಡಿಗೆಲ್ಲ. ಬಂದರೆ ಇಲ್ಲಿ ಜೀಪ್ಗಳಲ್ಲಿ ಬನ್ನಿ. ಫ್ರೆಂಡ್ಸ್, ಇವ್ರು ಮುಗಿಸ್ಕೊಂಡು ಓಡ್ತಾ ಇದ್ದಾರೆ ಒಂದು ಜೀಪ್ನಲ್ಲಿ. ಇನ್ನೊಂದು ಜೀಪ್ನಲ್ಲಿ ನಾವು ಹೋಗ್ತೀವಿ. ನಮ್ಮ ಜೀಪ್ ಎಲ್ಲ ಹೊರಗಡೆ ಹೋಗಿದೆ. ಅವ್ರು ಬರೋರ್ಗೆ ಇಲ್ಲೇ ವೆಯ್ಟ್ ಮಾಡಬೇಕು. ಅವ್ರು ಬಂದಮೇಲೆ ನಾವು ಓಡ್ತೀವಿ. ನೋಡಿ, ಇವನು ಬೇರೆ ಗಾಡಿಗೆ ಹೋಗಿ ಹತ್ಕೊಂಡ್ಬಿಟ್ಟಿದ್ದಾನೆ. ಆ್ಯಕ್ಚುಲಿ ನಮ್ಮ ಗಾಡಿ ಬಂದದು. ಕಾಮನ್ ಸೆನ್ಸ್ ಇಲ್ಲ. ಇವನು ಸಾಂಬಾರ್ ಸಿದ್ಧ, ನನ್ನ ಶಿಷ್ಯ. ನಾವು ಯಾವ ಗಾಡೀಲಿ ಬಂದ್ವಿ ಅನ್ನೋದೇ ಮರ್ತು ಬಿಟ್ಟಿದ್ದಾನೆ. ಫ್ರೆಂಡ್ಸ್, ಈಗ ಮಂಡಲ್ಪಟ್ಟಿ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನು ಅಂತ ಇನ್ನೂ ಪ್ಲ್ಯಾನ್ ಆಗಿಲ್ಲ. ಪ್ಲ್ಯಾನ್ ಮಾಡಿಕೊಂಡು ಹೊರಡೋಣ. ಆಮೇಲೆ ಸಿಗ್ತೀನಿ ನಿಮಗೆ. ನೆನ್ನೆ ನೈಟ್ ನಾವು ಇದೇ ರೆಸಾರ್ಟ್ ಮಾಡಿದ್ದು. ನೆನ್ನೆ ನಾವು ಇಲ್ಲೇ ಸ್ಟೇ ಇದ್ದಿದ್ದು. ಬೆಳಗ್ಗೆದ್ದು ಮಂಡಲ್ಪಟ್ಟಿಗೆ ಹೋಗಿ ಈಗ ಬಂದಿದ್ದೀವಿ. ಬೇಗ ಫ್ರೆಶ್ ಅಪ್ ಆಗಿ ಇಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗೋಣ, ಎಲ್ಲಿ ಹೋಗೋದು ಅಂತ ನೋಡೋಣ ಬನ್ನಿ. ಎಲ್ಲ ಫ್ರೆಶ್ ಆಗೋದಕ್ಕೆ ಹೋಗ್ತಾ ಇದ್ದಾರೆ ಬಾಯ್ಸ್. ಬೇಗ ರೆಡಿಯಾಗಿ ಎಲ್ಲ. ರೂಮಿಂದ ಆಚೆ ಬಂದು ನೋಡಿದ್ರೆ ಒಳ್ಳೆ ವ್ಯೂ ಇದೆ ನೋಡಿ ಫ್ರೆಂಡ್ಸ್, ಸಖತ್ತಾಗಿದೆ.
ಈಗ ರೆಸಾರ್ಟಿಂದ ಹೊರಟು ಚಕ್ಲಿ ಹೊಳೆ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಈಗ ಇಲ್ಲಿ ನೋಡಿದ್ದೆಲ್ಲ ಆಯಿತು. ನಾನು ನಿಮಗೆ ನೆಕ್ಸ್ಟು ದುಬಾರೆನಲ್ಲಿ ಸಿಗ್ತೀನಿ. ದುಬಾರೆ ಫಾರೆಸ್ಟಿಗೆ ಬಂದಿದ್ದೀವಿ. ನೀರು ತುಂಬ ಜಾಸ್ತಿ ಹರಿತಿದೆ ಅಂದ್ಬಿಟ್ಟು ಒಳಗಡೆ ಬಿಡ್ತಿಲ್ಲ. ಸೊ ಅದಕ್ಕೆ ಮೇಲ್ಗಡೆನೆ ನೋಡಿಕೊಂಡು ಟೀ ಕಾಫಿ ಕುಡಿಯೋದಕ್ಕೆ ಬಂದಿದ್ದೀವಿ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ಏನು ಹರಟೆ ಹೊಡಿತಾ ಇದ್ದಾರೆ ಎಲ್ಲ ಕೂತ್ಕೊಂಡು. ಏನು ಶೇರಿಂಗಾ ಟೀ ಕಾಫಿ ಎಲ್ಲ? ಏನದು? ಬಾದಾಮಲ್. ಎಂಜಾಯ್ ಫ್ರೆಂಡ್ಸ್. ದುಬಾರೆ ಒಳಗಡೆ ಬಿಡ್ತಿಲ್ಲ ಅಂತ ಹೇಳಿದ್ದೆ. ಇಲ್ಲೆಲ್ಲ ಸ್ವಲ್ಪ ಸ್ಪೇಸ್ ಇತ್ತು, ಜಾಗ ಮಾಡ್ಕೊಂಡು ಬಂದು ನೋಡ್ತಾ ಇದ್ದೀವಿ ನೀರು. ಆ ಕಡೆ ಮುಂಚೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಈಗ ಯಾಕೋ ಸ್ಟಾಪ್ ಮಾಡಿದಾರಂತ, ನೀರು ಜಾಸ್ತಿ ಆಗಿದೆ ಅಂತ. ಅಲ್ಲೇನೆ ಆನೆಗಳಿಗೆ ಊಟ ತಿಂಡಿ ಅದು ಇದು ಎಲ್ಲ ಕೊಡೋದು. ಅಲ್ಲಿ ಚಿನ್ನ ಬಿಡಿಸ್ಬಿಡೋರಂತೆ ನೋಡು, ಯೋಚನೆ ಮಾಡು. ಅದಕ್ಕೆ ಹುಡುಕ ಹೋಯ್ತವ್ರೆ ಅವರು. ದುಬಾರೆಗೆ ಹೋಗಿದ್ವಿ. ಸೊ ದುಬಾರೆಯಲ್ಲಿ ರಿವರ್ ರಾಫ್ಟಿಂಗ್ ಮಾಡೋಣ ಅಂತ ಹೋಗಿದ್ವಿ ಸ್ನೇಹಿತರೆಲ್ಲರೂ ಸೇರಿ. ಸೊ ಹೋಗಿದ್ದು ಟೈಮಿಂಗ್ಸ್ ಸರಿ ಇಲ್ಲ ಅನ್ಕೊಂತೀನಿ. 4:15ಗೆ ರಿವರ್ ರಾಫ್ಟಿಂಗ್ ಕ್ಲೋಸ್ ಆಗಿತ್ತು. ಸೊ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾರಂತೆ. ಸೊ ದಯವಿಟ್ಟು ಬರ್ಬೇಕಾದ್ರೆ ದುಬಾರೆಗೆ ರಿವರ್ ರಾಫ್ಟಿಂಗ್ ಪ್ಲಾನ್ ಮಾಡ್ಕೊಂಡು ಬನ್ನಿ. ಬಿಫೋರ್ 4:30 ರೀಚ್ ಆದ್ರೆ ನೀವು ರಿವರ್ ರಾಫ್ಟಿಂಗ್ ಮಾಡ್ಬೋದು. 4:30 ಮೇಲ್ ಬಂದ್ರೆ ಬರೀ ನೋಡ್ಕೊಂಡು ಹೋಗ್ಬೋದು ಪ್ಲೇಸ್ ನ, ಬಟ್ ರಿವರ್ ರಾಫ್ಟಿಂಗ್ ಮಾಡಕ್ಕಾಗಲ್ಲ. ಸೊ ಅದಾದ್ಮೇಲೆ ನೆಕ್ಸ್ಟ್ ನೀವು ಚಕ್ಲಿ ಹೊಳೆ ಅಂತ ಒಂದು ಸಿಗುತ್ತೆ, ಅಲ್ಲಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ ಪ್ಲೇಸು. ಸೊ ದಯವಿಟ್ಟು ದುಸ್ಸಾಹಸ ಕೈ ಹಾಕಕ್ ಹೋಗ್ಬೇಡಿ, ಪ್ಲೇಸ್ ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಬನ್ನಿ. ಬಾಯ್. ಈ ದುಸ್ಸಾಹಸ ಅಂದ್ರೆ ಏನು ರೋಹಿತ್? ಬೇಲಿ ಹಾರೋದು, ಚೇಷ್ಟೆ ಮಾಡೋದು, ಚಿಂಗ್ಳುಗಳ ತರ, ಈ ತರ ಎಲ್ಲ ಮಾಡಬಾರ್ದು. ಈ ನಮ್ಮ ಗುಂಪಲ್ಲಿ ಒಂದು ಇಬ್ಬರು ಇದಾರಲ್ಲ, ಕುಮಾರ ಮತ್ತೆ ಇವರು, ಅದ್ರ ಜೊತೆಗೆ ನಿತಿನ, ಆಮೇಲೆ ನಿಮ್ಮ ದೋಸ್ತಿ ವಿಜಯ್, ಮುಗ್ಧತೆ. ಟೀ ಕಾಫಿ ಕುಡ್ದಿ, ಬೂಸ್ಟ್ ಕುಡ್ದಿ, ಪಾಪ್ಕಾರ್ನ್ ಬೇಕು ಅಂತ. ವೆರಿ ಇಂಟ್ರೆಸ್ಟಿಂಗ್. ಅದೇನು ಜ್ಯೂಸ್, ಇದು ಟೀ ಕುಡಿಯೋದು ಹೊಟ್ಟೆಲೋ ಇಲ್ಲ ಕಲ್ಲಂಬಾಡಿ ಕಟ್ಟೆನೋ ಗೊತ್ತಿಲ್ಲ, ಭಾರಿ ಕಷ್ಟ ಇದೆ. ಮುಗ್ಧತೆಯ ಮಗ ಅವನು, ಮುಗ್ಧತೆಯ ಮಗು ಯಾ ಮಡಗ್ತಾನೆ ಬಾಂಬು. ಬರ್ಗೋ ನೀನೇನಾದ್ರು ಮಡಗ್ತೀಯಾ? ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆಮೇಲೆ ಬೆಳಗ್ಗೆಯಿಂದ ಅವರು ಒಳ್ಳೆ ಪ್ಲೇಸ್ಗಳು ನೋಡಿದಾರೆ, ಒಳ್ಳೆ ಪ್ರಕೃತಿನ ಸೌದಿದ್ರು. ಆ ಸೌದಿರೋದನ್ನ ನಮ್ಮ ಎಲ್ರಿಗೂ ತೋರಿಸಿದ್ರು, ಎಲ್ಲ ಹೇಳ್ಬಿಟ್ಟವ್ರು. ದುಬಾರೆಲ್ಲ ಆನೆ ನೋಡೋಕ್ಕಾಗಿಲ್ಲ ಫ್ರೆಂಡ್ಸ್. ಕುದುರೆ ನೋಡಿದೀವಿ, ಆನೆ ತರ ಇರೋರು ನೋಡಿದೀವಿ, ಕುದುರೆ ಮೇಲೆ ಎಲ್ಲ ಸವಾರಿ ಮಾಡಿದ್ರೆ ಕುದುರೆ. ಫ್ರೆಂಡ್ಸ್ ಇನ್ನೊಂದೇನ್ ಗೊತ್ತಾ, ನಮ್ ಭಾರ್ಗವಿ ಆಕ್ಚುಲಿ ಏನಕ್ಕೆ ಬೇಜಾರಾಗಿದ್ದಾನೆ ಅಂದ್ರೆ, ಆ ಕುದುರೆಗೆ ಹಾಲ್ ಕರೆಯೋದಕ್ಕೆ ಹೋಗಿದ್ದ. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಕುದುರೆ ಓನರ್ ಬಂದು ಹಾಲ್ ಕರೆಯೋದಕ್ಕೆ ಬಿಟ್ಟಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆದ್ರೂ ಸತತ ಪ್ರಯತ್ನಗಳೆಲ್ಲ ಮಾಡ್ದ, ತುಂಬಾ ಎಫರ್ಟ್ ಆಗ್ದ. ಅದು ಆಲೂಕೆರೆ ಒಂದೇ ಒಂದು ಇತ್ತಂತೆ, ಕರೆಯೋದಕ್ಕಾಗಿಲ್ಲ ಅಂತ ಸ್ವಲ್ಪ ಅವನು ಫೀಲ್ ನಲ್ಲಿ ಇದ್ದಾನೆ. ಫ್ರೆಂಡ್ಸ್ ದುಬಾರೆ ಮುಗಿಸ್ಕೊಂಡು ಹೊರಟಿದ್ವಿ. ಆನ್ ದ ವೇ ಹಾಗೆ ಅದೊಂದು ಬ್ರಿಡ್ಜ್ ಕಾಣಿಸ್ತು, ಒಂದ್ ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಖತ್ತಾಗಿದೆ, ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಒಂದು ಬೈಕ್ ಹೋಗೋಷ್ಟು ಅಷ್ಟೇ ಜಾಗ ಇರೋದು, ಚೆನ್ನಾಗಿದೆ. ಬೈಕ್ಗಳೆಲ್ಲ ಓಡಾಡತ್ತೆ. ಆನ್ ದ ವೇ ಹಾಗೆ ಬರಬೇಕಾದ್ರೆ ಒಳ್ಳೆ ಕಡೆ ಊಟ ಮಾಡಿಕೊಂಡು ಹಾಗೆ ಹೊರಟ್ವಿ. ಫ್ರೆಂಡ್ಸ್ ಎಲ್ಲ ಟಯರ್ಡಾಗಿ ಮಲ್ಕೊಂಡಿದ್ದಾರೆ. ಸೊ ಬನ್ನಿ ಚನ್ನಪಟ್ಟಣದಲ್ಲಿ ಹೋಗಿ ಸಿಗ್ತೀನಿ. ಹಾಯ್ ಫ್ರೆಂಡ್ಸ್, ಈಗ ತಾನೇ ಜಸ್ಟ್ ಮನೆ ಹತ್ರ ರೀಚ್ ಆಗಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಅವ್ರವ್ರ ಮನೆ ಹತ್ರ ಡ್ರಾಪ್ ಮಾಡಿ ಈಗ ಜಸ್ಟ್ ಮನೆ ಹತ್ರ ಬಂದಿದ್ದೀನಿ. ಈಗ ಟೈಮ್ 2:10 ಮಿಡ್ನೈಟ್ ಆಗಿದೆ. ಹೋಗಿ ಮಲ್ಕೊಂಡ್ರೆ ಸರಿಗೆ ನಿದ್ದೆ ಬರುತ್ತೆ. 2 ಡೇಸಿಂದ ಟ್ರಾವೆಲ್ ಮಾಡಿ ಸರಿಗೆ ನಿದ್ದೆ ಇಲ್ಲ. ಹೋಗಿ ದಬಾಕೊಳ್ಳೋದಷ್ಟೇ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರ್ತ್ಕೊಳ್ದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.